ಎಲ್ಲರಿಗೂ ನಮಸ್ಕಾರ. ಪರಮೇಶ್ವರನ ಅನೇಕ ದಿವ್ಯ ಸ್ವರೂಪಗಳಲ್ಲಿ ಅತ್ಯಂತ ರಹಸ್ಯಮಯ, ಶಕ್ತಿಶಾಲಿ ಹಾಗೂ ಧರ್ಮ ರಕ್ಷಕ ಸ್ವರೂಪವೇ ಶ್ರೀ ಕಾಲಭೈರವ. ಕೆಲವರು ಅವರನ್ನು ಕೇವಲ ಉಗ್ರದೇವರೆಂದು ಭಾವಿಸುತ್ತಾರೆ. ಆದರೆ ನಿಜವಾಗಿ ಕಾಲಭೈರವನು ಭಕ್ತರಿಗೆ ಕರುಣಾಸಾಗರ, ಧರ್ಮದ ರಕ್ಷಕ ಹಾಗೂ ಅಹಂಕಾರ ಮತ್ತು ಅಧರ್ಮವನ್ನು ನಾಶ ಮಾಡುವ ಪರಮೇಶ್ವರನ ದಿವ್ಯ ಸ್ವರೂಪ. ಹಾಗಾದರೆ ಶ್ರೀ ಕಾಲಭೈರವನು ಹೇಗೆ ಅವತರಿಸಿದರು? ಏಕೆ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದರು? ಇದರ ಹಿಂದೆ ಇರುವ ಆಧ್ಯಾತ್ಮಿಕ ಸಂದೇಶವೇನು? ಪುರಾಣಗಳಲ್ಲಿ ವರ್ಣಿಸಲಾದ ಈ ದಿವ್ಯ ಕಥೆಯನ್ನು ಬನ್ನಿ ನೋಡೋಣ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಮತ್ತು ಶ್ರೀ ಮಹಾವಿಷ್ಣುವಿನ ನಡುವೆ ನಾನೇ ಶ್ರೇಷ್ಠನು, ನಾನೇ ಸರ್ವೋತ್ತಮನು ಎಂಬ ವಿವಾದ ಉಂಟಾಯಿತು. ಈ ವಾದ ಕ್ರಮೇಣ ಅಹಂಕಾರವಾಗಿ ಮಾರ್ಪಟ್ಟಿತು. ಆ ಸಮಯದಲ್ಲಿ ಸಕಲ ಲೋಕಗಳಿಗೂ ಪಾಠ ಕಲಿಸಲು ಪರಮೇಶ್ವರನು ಅನಂತ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷರಾದರು. ಆ ಜ್ಯೋತಿಗೆ ಆದಿಯೂ ಇರಲಿಲ್ಲ, ಅಂತ್ಯವೂ ಇರಲಿಲ್ಲ. ಅದರ ಪ್ರಕಾಶವು ಸಮಸ್ತ ಬ್ರಹ್ಮಾಂಡವನ್ನು ಆವರಿಸಿತ್ತು. ಆಗ ಶಿವನು ಈ ಅನಂತ ಜ್ಯೋತಿಯ ಆದಿ ಮತ್ತು ಅಂತ್ಯವನ್ನು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ಹೇಳಿದರು. ಶ್ರೀ ಮಹಾವಿಷ್ಣುವು ವರಾಹ ರೂಪವನ್ನು ಧರಿಸಿ ಜ್ಯೋತಿಯ ಕೆಳಭಾಗವನ್ನು ಹುಡುಕಲು ಹೊರಟರು. ಬ್ರಹ್ಮದೇವರು ಹಂಸ ರೂಪದಲ್ಲಿ ಮೇಲ್ಭಾಗವನ್ನು ಹುಡುಕಲು ಹೋದರು. ಯುಗಗಳಷ್ಟು ಹುಡುಕಿದರೂ ಆ ಅನಂತ ಜ್ಯೋತಿಯ ಆದಿ ಅಂತ್ಯ ಯಾರಿಗೂ ಕಾಣಲಿಲ್ಲ. ಕೊನೆಗೆ ಶ್ರೀ ಮಹಾವಿಷ್ಣುವು ಶಿವನ ಮುಂದೆ ಬಂದು ನಿಂತು, ಪ್ರಭು, ನಿಮ್ಮ ಮಹಿಮೆಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ನನಗೆ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಎಂದು ವಿನಯದಿಂದ ಸತ್ಯವನ್ನು ಒಪ್ಪಿಕೊಂಡರು. ಆದರೆ ಬ್ರಹ್ಮದೇವರು ಅಹಂಕಾರದಿಂದ ನಾನು ಜ್ಯೋತಿಯ ತುದಿಯನ್ನು ಕಂಡಿದ್ದೇನೆ ಎಂದು ಅಸತ್ಯ ಹೇಳಿದರು. ಕೆಲವು ಪುರಾಣಗಳ ಪ್ರಕಾರ ಕೇತಕಿ ಹೂವನ್ನು ಸುಳ್ಳು ಸಾಕ್ಷಿಯಾಗಿ ನಿಲ್ಲಿಸಿದರು. ಅಹಂಕಾರ ಮತ್ತು ಅಸತ್ಯವು ಧರ್ಮಕ್ಕೆ ವಿರುದ್ಧವಾದುದರಿಂದ ಪರಮೇಶ್ವರನು ಅತ್ಯಂತ ಉಗ್ರರಾದರು. ಅವರ ಭ್ರೂಮಧ್ಯದಿಂದ ಅಥವಾ ಆಜ್ಞಾಚಕ್ರದಿಂದ ಅಗ್ನಿ ಜ್ವಾಲೆಯಂತೆ ಅಪಾರ ದಿವ್ಯ ತೇಜಸ್ಸು ಹೊರಹೊಮ್ಮಿತು. ಆ ದಿವ್ಯ ತೇಜಸ್ಸಿನಿಂದಲೇ ಶ್ರೀ ಕಾಲಭೈರವನು ಅವತರಿಸಿದರು. ಶಿವನು ಕಾಲಭೈರವನಿಗೆ ಅಹಂಕಾರಕ್ಕೆ ಶಿಕ್ಷೆ ನೀಡಿ ಧರ್ಮವನ್ನು ಸ್ಥಾಪಿಸು ಎಂದು ಆಜ್ಞಾಪಿಸಿದರು. ಶಿವನ ಆಜ್ಞೆಯನ್ನು ಶಿರಸಾವಹಿಸಿದ ಶ್ರೀ ಕಾಲಭೈರವನು ಕ್ಷಣ ಮಾತ್ರವೂ ವಿಳಂಬ ಮಾಡಲಿಲ್ಲ. ಅವರು ಬ್ರಹ್ಮದೇವರ ಮುಂದೆ ನಿಂತು ಅಹಂಕಾರ ಮತ್ತು ಅಸತ್ಯದ ಸಂಕೇತವಾಗಿದ್ದ ಬ್ರಹ್ಮನ 5ನೇ ತಲೆಯನ್ನು ತಮ್ಮ ಎಡಗೈಯ ಹೆಬ್ಬೆರಳಿನ ಉಗುರಿನಿಂದ ಕತ್ತರಿಸಿದರು ಎಂದು ಪುರಾಣಗಳು ವರ್ಣಿಸುತ್ತವೆ. ಆ ಕ್ಷಣದಿಂದ ದೇವಲೋಕವೇ ನಡುಗಿತು. ದೇವತೆಗಳೆಲ್ಲ ಪರಮೇಶ್ವರನ ಮಹಿಮೆಯನ್ನು ಅರಿತು ವಿನಯದಿಂದ ಅವರ ಸ್ತುತಿಯನ್ನು ಮಾಡಿದರು. ಆದರೆ ಬ್ರಹ್ಮನ ತಲೆಯನ್ನು ಕತ್ತರಿಸಿದ್ದರಿಂದ ಕಾಲಭೈರವನಿಗೆ ಬ್ರಹ್ಮಹತ್ಯಾ ದೋಷ ಅಂಟಿಕೊಂಡಿತು. ಕತ್ತರಿಸಿದ ಬ್ರಹ್ಮನ ಕಪಾಲವು ಅವರ ಕೈಗೆ ಅಂಟಿಕೊಂಡೇ ಉಳಿಯಿತು. ಇದು ಪರಮೇಶ್ವರನ ಲೀಲೆ. ಲೋಕಕ್ಕೆ ಒಂದು ಮಹಾನ್ ಸಂದೇಶವನ್ನು ನೀಡಲು ಶಿವನು ಈ ಘಟನೆಗೆ ಅವಕಾಶ ಮಾಡಿಕೊಟ್ಟನು. ಧರ್ಮವನ್ನು ಸ್ಥಾಪಿಸುವ ಕಾರ್ಯವು ಧರ್ಮದ ನಿಯಮಗಳ ಗೌರವದೊಂದಿಗೆ ನಡೆಯಬೇಕು ಎಂಬುದನ್ನು ಬೋಧಿಸಲು. ಪರಮೇಶ್ವರನು ಕಾಲಭೈರವನಿಗೆ ಭಿಕ್ಷಾಟನೆ ಮಾಡುತ್ತಾ ಎಲ್ಲ ಪವಿತ್ರ ಕ್ಷೇತ್ರಗಳನ್ನು ಸಂಚರಿಸು, ಸೂಕ್ತ ಸಮಯ ಬಂದಾಗ ಈ ದೋಷ ನಿವಾರಣೆಯಾಗುವುದು ಎಂದು ಆದೇಶಿಸಿದರು. ಶಿವನ ಆಜ್ಞೆಯನ್ನು ಪಾಲಿಸಿದ ಕಾಲಭೈರವನು ಕಪಾಲವನ್ನು ಕೈಯಲ್ಲಿ ಹಿಡಿದು ಭಿಕ್ಷಾಟನೆ ಆರಂಭಿಸಿದರು.
ದೇವಲೋಕ, ಋಷಿಗಳ ಆಶ್ರಮಗಳು, ಪುಣ್ಯಕ್ಷೇತ್ರಗಳು, ನದಿ ತೀರಗಳು ಹೀಗೆ ಅನೇಕ ಸ್ಥಳಗಳನ್ನು ಸಂಚರಿಸಿದರು. ಆದರೆ ಬ್ರಹ್ಮಹತ್ಯಾ ದೋಷ ಮಾತ್ರ ಅವರನ್ನು ಬಿಡಲಿಲ್ಲ. ಕೊನೆಗೆ ಅವರು ಮೋಕ್ಷಪುರಿಯಾದ ಕಾಶಿ ಕ್ಷೇತ್ರವನ್ನು ಪ್ರವೇಶಿಸಿದ ಕ್ಷಣವೇ ಒಂದು ಅದ್ಭುತ ಸಂಭವಿಸಿತು. ಅವರ ಕೈಗೆ ಅಂಟಿಕೊಂಡಿದ್ದ ಬ್ರಹ್ಮನ ಕಪಾಲವು ಸ್ವಯಂ ನೆಲಕ್ಕೆ ಬಿತ್ತು. ಬ್ರಹ್ಮಹತ್ಯಾ ದೋಷವು ಸಂಪೂರ್ಣವಾಗಿ ನಿವಾರಣೆಯಾಯಿತು. ಆ ಪವಿತ್ರ ಸ್ಥಳವೇ ಇಂದಿಗೂ ಕಪಾಲಮೋಚನ ತೀರ್ಥ ಎಂದು ಪ್ರಸಿದ್ಧವಾಗಿದೆ. ಆಗ ಪರಮೇಶ್ವರನು ಪ್ರತ್ಯಕ್ಷರಾಗಿ ಹೀಗೆ ಹೇಳಿದರು: ಓ ಭೈರವ, ಇಂದಿನಿಂದ ನೀನೇ ಕಾಶಿ ಕ್ಷೇತ್ರದ ರಕ್ಷಕ. ನನ್ನ ಅನುಮತಿ ಇಲ್ಲದೆ ಯಾರೂ ಕಾಶಿಯಲ್ಲಿ ವಾಸಿಸಲು ಸಾಧ್ಯವಿಲ್ಲ. ಇಲ್ಲಿ ಬರುವ ಭಕ್ತರನ್ನು ರಕ್ಷಿಸುವ ಜವಾಬ್ದಾರಿ ನಿನ್ನದು. ಧರ್ಮವನ್ನು ಕಾಪಾಡು, ಅಧರ್ಮವನ್ನು ಶಿಕ್ಷಿಸು ಎಂದು ಆದೇಶಿಸಿದರು. ಅಂದಿನಿಂದ ಶ್ರೀ ಕಾಲಭೈರವನು ಕಾಶಿಯ ಕ್ಷೇತ್ರಪಾಲಕರಾಗಿ ಪೂಜಿಸಲ್ಪಡುತ್ತಿದ್ದಾರೆ. ಆದ್ದರಿಂದ ಇಂದಿಗೂ ಕಾಶಿಗೆ ಹೋಗುವ ಅನೇಕ ಭಕ್ತರು ಶ್ರೀ ಕಾಶಿ ವಿಶ್ವನಾಥನ ದರ್ಶನದ ಜೊತೆಗೆ ಶ್ರೀ ಕಾಲಭೈರವನ ದರ್ಶನವನ್ನೂ ಮಾಡುತ್ತಾರೆ. ಈ ಕಥೆಯ ಸಾರ ತುಂಬ ಆಳವಾದದ್ದು. ಅಹಂಕಾರವು ಎಷ್ಟೇ ಉನ್ನತ ಸ್ಥಾನದಲ್ಲಿರುವವನನ್ನು ಪತನದತ್ತ ಕೊಂಡೊಯ್ಯುತ್ತದೆ. ವಿನಯ, ಸತ್ಯ ಮತ್ತು ಧರ್ಮ ಮಾತ್ರ ಭಗವಂತನ ಕೃಪೆಗೆ ಪಾತ್ರವಾಗುವ ಮಾರ್ಗ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.